ಅಡಿಯೇನ್ ರಾಮಾನುಜದಾಸನ್. ಯಾಮುನಾಚಾರ್ಯರ ಚರ್ಮ ವಿಗ್ರಹದ ಮುಂದೆ ಮಾಡಿದ ಪ್ರತಿಜ್ಞೆಯನ್ನ ಪೂರ್ತಿ ಮಾಡೋದಕ್ಕೋಸ್ಕರ ಬ್ರಹ್ಮಸೂತ್ರಕ್ಕೆ ಭಾಷ್ಯ ಬರೆಯೋದಕ್ಕೆ ಯೋಚಿಸ್ತಾರೆ ರಾಮಾನುಜರು. ಬ್ರಹ್ಮಸೂತ್ರಕ್ಕೆ ಈಗಾಗಲೇ ಬೋಧಾಯನರು 1,00,000 ಗ್ರಂಥಗಳಿರುವ ವ್ಯಾಖ್ಯಾನ ಬರೆದಿರ್ತಾರೆ. ಅವರಷ್ಟೇ ಅಲ್ಲದೆ ದ್ರುಮಿಡಾಚಾರ್ಯರು ದ್ರುಮಿಡಾ ಭಾಷ್ಯ ಅನ್ನೋ ಹೆಸರಿಂದ, ಟಂಕ ಅನ್ನೋರು ವೃತ್ತಿ ಅನ್ನೋ ಹೆಸರಿಂದ ವ್ಯಾಖ್ಯಾನ ಬರೆದಿರ್ತಾರೆ. ರಾಮಾನುಜರು ಇದನ್ನೆಲ್ಲ ಅನುಸರಿಸಿಯೇ ಭಾಷ್ಯ ಬರೀಬೇಕು ಅಂತ ಆಶಿಸ್ತಾರೆ. ಬೋಧಾಯನರು ಬರೆದಿರುವ ವ್ಯಾಖ್ಯಾನ ಗ್ರಂಥ ಕಾಶ್ಮೀರದ ಶಾರದಾ ಭಂಡಾರದಲ್ಲಿ ಇರೋದು ತಿಳಿಯುತ್ತೆ. ರಾಮಾನುಜರು ತಮ್ಮ ಶಿಷ್ಯರಾದ ಕೂರೇಶ, ದಾಶರಥಿ, ದೇವರಾಜ ಮುನಿ, ಎಂಬಾರ್ ಮುಂತಾದ ಶಿಷ್ಯರನ್ನೆಲ್ಲ ಕರ್ಕೊಂಡು ಕಾಶ್ಮೀರಕ್ಕೆ ಬರ್ತಾರೆ. ಅಲ್ಲಿ 1,00,000 ಗ್ರಂಥಗಳ ಬೋಧಾಯನ ವ್ಯಾಖ್ಯಾನವನ್ನ ಸಂಗ್ರಹವಾಗಿ 25,000 ಗ್ರಂಥವಾಗಿ ವೃತ್ತಿ ಅನ್ನೋ ಹೆಸರಿಂದ ಬರೆಯಲ್ಪಟ್ಟಿದೆ ಅನ್ನೋದು ಗೊತ್ತಾಗುತ್ತೆ. ಅದನ್ನು ಪಡೆಯೋದಕ್ಕೆ ಕಾಶ್ಮೀರದ ರಾಜನ ಆಸ್ಥಾನದ ಪಂಡಿತರನ್ನ ವಾದದಲ್ಲಿ ಸೋಲಿಸಬೇಕಾಗತ್ತೆ. ರಾಮಾನುಜರು ಯಾಮುನರ ಗ್ರಂಥಗಳ ಸಹಾಯದಿಂದ ಅಲ್ಲಿನ ಪಂಡಿತರ ಜೊತೆ ವಾದ ಮಾಡ್ತಾರೆ. ಘನ ಪಂಡಿತನಾದ ರಾಜ ತಾನೇ ತೀರ್ಪುಗಾರನಾಗಿ ವಾದ ನಡೆಯೋ ಹಾಗೆ ನೋಡ್ಕೋತಾನೆ. ರಾಮಾನುಜರ ವಾದ ಕೇಳಿದ ರಾಜ ಇವರ ವಿಚಾರಗಳು ಬೋಧಾಯನ ಗ್ರಂಥದಲ್ಲಿ ಇರುವಂತೆಯೇ ಇದೆ ಅನ್ನೋದನ್ನ ತಿಳ್ಕೊಂಡು ರಾಮಾನುಜರಿಗೆ ಆ ಗ್ರಂಥವನ್ನ ನೀವು ಓದಿ ಕೊಡಿ ಅಂತ ಹೇಳಿ ಕೊಟ್ಬಿಡ್ತಾನೆ. ಆದರೆ ಪಂಡಿತರು ಕೊಡಬಾರ್ದು ಅಂತ ರಾಜನಿಗೆ ದುರ್ಬೋಧನೆ ಮಾಡ್ತಾರೆ. ರಾಮಾನುಜರ ವಿದ್ವತ್ತನ್ನ ಅರಿತ ರಾಜ ಆ ಗ್ರಂಥವನ್ನ ರಾಮಾನುಜರು ತಮ್ಮ ಜೊತೆಗೆ ತಗೊಂಡು ಹೋಗ್ಬೋದು ಅಂತ ಹೇಳ್ಬಿಡ್ತಾನೆ. ಆದರೆ ಕಾಶ್ಮೀರದ ಪಂಡಿತರಿಗೆ ರಾಮಾನುಜರಿಂದ ಆ ಗ್ರಂಥವನ್ನ ಹೇಗಾದರೂ ವಾಪಸ್ ತಗೋಬೇಕು ಅನ್ನೋ ಯೋಚನೆ ಬಂದು ಒಂದು ರಾತ್ರಿ ಅದನ್ನ ಕದ್ದು ಬಿಡ್ತಾರೆ. ಗ್ರಂಥ ಕಾಣದೆ ಹೋದಾಗ ರಾಮಾನುಜರು ಬಹಳ ಬೇಜಾರು ಮಾಡ್ಕೋತಾರೆ. ಆಗ ಕೂರೇಶ ಆ ಗ್ರಂಥವನ್ನ ತಾನು ಪೂರ್ತಿ ಓದಿರೋದಾಗಿಯೂ ಅದನ್ನ ರಾಮಾನುಜರು ಯಾವಾಗ ಕೇಳಿದ್ರೂ ಮೊದಲಿನಿಂದ ಕೊನೆಯವರೆಗೂ ತಪ್ಪಿಲ್ಲದೆ ಒಪ್ಪಿಸೋದಾಗಿ ಹೇಳ್ತಾರೆ. ಕೂರೇಶರು ಏಕಸಂಧಿಗ್ರಾಹಿ. ಯಾವುದನ್ನೇ ಆಗಲಿ ಒಮ್ಮೆ ಓದಿದರೆ ಮನದಟ್ಟಾಗ್ಬಿಡ್ತಿತ್ತು. ರಾಮಾನುಜರು ಸಂತೋಷದಿಂದ ಶ್ರೀರಂಗಕ್ಕೆ ಬಂದು ಕೂರೇಶನ ಸಹಾಯದಿಂದ ಭಾಷ್ಯ ಬರೀತಾರೆ. ರಾಮಾನುಜರು ಹೇಳ್ತಾ ಹೋಗ್ತಾರೆ, ಕೂರೇಶರು ಅದನ್ನ ಬರಿತಾ ಹೋಗ್ತಾರೆ. ಹೀಗೆ ಭಾಷ್ಯ ಬರೆದು ಭಾಷ್ಯಕಾರರೆಂದೇ ಪ್ರಖ್ಯಾತರಾಗ್ತಾರೆ. ಕೂರೇಶನ ಮಗನಿಗೆ ಪರಾಶರ ಭಟ್ಟ ಅಂತ ಹೆಸರಿಟ್ಟು ಅವನಿಂದ ವಿಷ್ಣು ಸಹಸ್ರನಾಮಕ್ಕೆ ವ್ಯಾಖ್ಯಾನ ಬರೆಸ್ತಾರೆ. ಶ್ರೀಶೈಲಪೂರ್ಣರ ಮಗನಿಗೆ ಕುರುಕೇಶ ಅನ್ನೋ ಹೆಸರಿಟ್ಟು ಅವನಿಂದ ತಿರುವಾಯ್ಮೊಳಿಗೆ ಭಾಷ್ಯ ಬರೆಸ್ತಾರೆ. ಹೀಗೆ ಅವರು 3 ಶಪಥಗಳನ್ನು ಪೂರೈಸ್ತಾರೆ. ಶ್ರೀ ಭಾಷ್ಯ ಬರೆದ ರಾಮಾನುಜರನ್ನ ಅವರ ಶಿಷ್ಯರು ಇಂತಹ ಮಹಾಕೃತಿ ಎಲ್ಲರಿಗೂ ತಲುಪಬೇಕು, ದಿಗ್ವಿಜಯ ಮಾಡಿ ಅಂತ ಕೇಳ್ಕೊಳ್ತಾರೆ. ಅದಕ್ಕೆ ಒಪ್ಪಿದ ರಾಮಾನುಜಾಚಾರ್ಯರು ಶ್ರೀರಂಗನಾಥನ ಅನುಮತಿ ಬೇಡಿ ತಮ್ಮ ಶಿಷ್ಯರೊಂದಿಗೆ ದಿವ್ಯ ದೇಶ ಯಾತ್ರೆ ಹೊರಡ್ತಾರೆ. ಶ್ರೀರಂಗದಿಂದ ಹೊರಟು ಚೋಳ ರಾಜ್ಯದಲ್ಲಿರುವ ತಿರುಕುಡಂದೈ, ತಿರುವಾಲಿ ತಿರುನಗರಿ, ತಿರುಮಾಲಿರಂಚೋಲೆ ಮುಂತಾದ ನಗರಗಳನ್ನು ಸಂದರ್ಶಿಸಿ ಅಲ್ಲೆಲ್ಲ ವಾದದಲ್ಲಿ ಪಂಡಿತರನ್ನ ಗೆದ್ದು ಮುಂದೆ ಪಾಂಡ್ಯ ರಾಜ್ಯವನ್ನ ಸೇರಿ ತಿರುಪುಲ್ಲಾನಿಯಲ್ಲಿ ಸಮುದ್ರ ಸ್ನಾನ ಮಾಡಿ ಶ್ರೀವಿಲ್ಲಿಪುತ್ತೂರಿಗೆ ಬಂದು ಅಲ್ಲಿಂದ ಆಳ್ವಾರ್ ತಿರುನಗರಿಯನ್ನ ಸೇವಿಸಿ ತಿರುಕುರುಂಗುಡಿಗೆ ಹೋಗ್ತಾರೆ. ಹೋದ ಕಡೆಯಲ್ಲೆಲ್ಲ ವಿಶಿಷ್ಟಾದ್ವೈತ ರೀತ್ಯ ಬರೆದಿರುವ ಶ್ರೀಭಾಷ್ಯವನ್ನ ಸಾಧಿಸುತ್ತಾ ಒಪ್ಪಿ ಬಂದವರನ್ನ ಶಿಷ್ಯರಾಗಿ ಸ್ವೀಕರಿಸ್ತಾ ಮುಂದೆ ಸಾಕ್ತಾರೆ. ತಿರುಕುರುಂಗುಡಿಯ ದೇವರಿಗೆ ನಂಬಿ ಅಂತ ಹೆಸರು. ಆ ದೇವರ ದರ್ಶನಕ್ಕೆ ರಾಮಾನುಜರು ಬಂದಾಗ ದೇವರು ರಾಮಾನುಜರನ್ನ ನಾನು ರಾಮ, ಕೃಷ್ಣ ಮೊದಲಾದ ಅನೇಕ ಅವತಾರ ಎತ್ತಿ ಜನರನ್ನ ಉದ್ಧಾರ ಮಾಡೋದಿಕ್ಕೆ ಪ್ರಯತ್ನ ಮಾಡಿದೆ, ಸಾಧ್ಯವಾಗಲಿಲ್ಲ. ನೀವು ಇಷ್ಟು ಬೇಗ ಇಷ್ಟೊಂದು ಜನರನ್ನ ಸನ್ಮಾರ್ಗಕ್ಕೆ ಹೇಗೆ ತಂದ್ರಿ ಅಂತ ಕೇಳ್ತಾನೆ. ರಾಮಾನುಜರು ಕೇಳುವ ರೀತಿಯಲ್ಲಿ ಕೇಳಿದ್ರೆ ನಾನು ಹೇಳ್ತೀನಿ ಅಂತಾರೆ. ಕೂಡಲೇ ದೇವರು ಅರ್ಚಕರ ಮುಖೇನ ಒಂದು ಸಿಂಹಾಸನವನ್ನ ತರಿಸಿ ರಾಮಾನುಜರಿಗೆ ನೀಡಿ ತಾನು ಶಿಷ್ಯನಂತೆ ಸ್ವಲ್ಪ ಕೆಳಗೆ ಕೂತು ಕೇಳ್ತಾನೆ. ಆಗ ರಾಮಾನುಜರು ಸಮಸ್ತ ಮಂತ್ರಗಳಲ್ಲೂ ದ್ವಯಮಂತ್ರವೇ ಶ್ರೇಷ್ಠ, ಅದರ ಸ್ಮರಣ ಮಾತ್ರದಿಂದಲೇ ಪರಮಪದವು ಲಭಿಸುತ್ತೆ ಅಂತ ಹೇಳ್ತಾರೆ. ಈ ಮಂತ್ರವನ್ನ ದ್ವಯ ಎಂದು, ಮಂತ್ರರತ್ನ ಎಂದು,
ನ್ಯಾಸ ಎಂದು ಕರೀತಾರೆ. ಲಕ್ಷ್ಮೀ ಸಮೇತನಾದ ನಾರಾಯಣನಿಗೆ ಅನ್ವಯಿಸುವ ಈ ಮಹಿಮೆಯುಳ್ಳ ಮಂತ್ರವನ್ನ ಹೇಳಿ ನಿಮ್ಮ ಕೃಪೆಯಿಂದ ಅನುಗ್ರಹಿಸಿದ ಮಹಾಮಂತ್ರವನ್ನೇ ಜನರಿಗೆ ಉಪದೇಶಿಸಿದೆ ಅಂತ ಹೇಳ್ತಾರೆ. ದೇವರು ಶಿಷ್ಯಭಾವದಿಂದ ಆ ಮಂತ್ರವನ್ನ ಹೇಳಿ ರಾಮಾನುಜರನ್ನ ಗುರುವಾಗಿ ಪರಿಗ್ರಹಿಸಿರುವುದಾಗಿ ಹೇಳಿ ರಾಮಾನುಜನೈಯುಡೆಯೋಂ ಎಂದು ಹೇಳ್ತಾನೆ. ಅದನ್ನು ಒಪ್ಪಿ ರಾಮಾನುಜರು ದೇವರಿಗೆ ವೈಷ್ಣವನಂಬಿ ಅಂತ ನಾಮಕರಣ ಮಾಡ್ತಾರೆ. ಆ ನಂತರ ರಾಮಾನುಜರು ದೇವರಿಗೆ ನಮಸ್ಕಾರ ಮಾಡಿ ಹಾಸ್ಯಕ್ಕಾಗಿ ಮಾಡಿದ ಈ ಅಕಾರ್ಯವನ್ನು ಕ್ಷಮಿಸೋ ಹಾಗೆ ಬೇಡ್ತಾರೆ. ದೇವರು ನಾನು ನಿಮ್ಮನ್ನು ಗುರುವಾಗಿ ಪಡಿಬೇಕು ಅಂತಾನೇ ನಿಮ್ಮಿಂದ ಈ ಕಾರ್ಯ ಮಾಡಿಸಿದೆ, ಇದರಲ್ಲಿ ನಿಮ್ಮ ಪಾತ್ರ ಏನೂ ಇಲ್ಲ ಅಂತ ಹೇಳ್ತಾನೆ. ಇವತ್ತಿಗೂ ಆ ಊರಲ್ಲಿ ದೇವರಿಗಿಂತ ರಾಮಾನುಜರ ವಿಗ್ರಹ ಸ್ವಲ್ಪ ಮೇಲೆ ಇದೆ. ಅಲ್ಲಿಂದ ಹೊರಟು ತಿರುವಣ್ಣ ಪರಿಶಾರಂ ತಿರುವಟ್ಟಾರ್ ಮಾರ್ಗವಾಗಿ ತಿರುವನಂತಪುರಕ್ಕೆ ಬಂದು ಅಲ್ಲಿನ ವಿದ್ವಾಂಸರನ್ನ ವಾದದಲ್ಲಿ ಗೆದ್ದು ಅಲ್ಲಿನ ರಾಜನನ್ನ ಶಿಷ್ಯನನ್ನಾಗಿ ಮಾಡಿಕೊಂಡು ಅಲ್ಲಿ ತಮ್ಮ ಮಠವನ್ನ ಸ್ಥಾಪಿಸ್ತಾರೆ. ತಿರುವನಂತಪುರದಿಂದ ಪಶ್ಚಿಮ ದೇಶಗಳ ಮಾರ್ಗವಾಗಿ ಉತ್ತರ ಭಾರತಕ್ಕೆ ಪ್ರಯಾಣ ಮಾಡ್ತಾರೆ. ಅಲ್ಲಿ ದ್ವಾರಕಾ, ಪುಷ್ಕರ, ಮಧುರ, ಗೋವರ್ಧನ, ಬೃಂದಾವನ, ಸಾಲಗ್ರಾಮ, ಮುಕ್ತಿನಾಥ ಕ್ಷೇತ್ರ, ನಂದವ್ರಜ, ನೈಮಿಷಾರಣ್ಯ, ದೇವಪ್ರಯಾಗ, ಬದರಿಕಾಶ್ರಮ ಇತ್ಯಾದಿ ದೇಶಗಳಿಗೆಲ್ಲ ಹೋಗಿ ಅಲ್ಲಲ್ಲಿ ದೇವರುಗಳನ್ನ ದರ್ಶಿಸಿ ವಿದ್ವಾಂಸರುಗಳೊಡನೆ ವಾದ ಮಾಡಿ ಜಯಿಸಿ ಮುಂದೆ ಹೊರಟು ಕಾಶ್ಮೀರಕ್ಕೆ ಬರ್ತಾರೆ. ಅಲ್ಲಿ ಶಾರದಾ ಭಂಡಾರದ ಹತ್ರ ಇರುವ ಶಾರದಾದೇವಿಯ ದೇವಸ್ಥಾನಕ್ಕೆ ಬರ್ತಾರೆ. ಆಗ ತಾಯಿ ಶಾರದಾ ಮಾತೆ ಸ್ವತಃ ಬಾಗಿಲು ತೆಕ್ಕೊಂಡು ಬಂದು ಶ್ರುತಿವಾಕ್ಯಕ್ಕೆ ನೀವು ನೀಡಿದ್ದ ಅರ್ಥಗಳು ಬಹಳ ಚೆನ್ನಾಗಿದೆ ಅಂತ ಹೇಳಿ ಅವ್ರನ್ನ ಒಳಗೆ ಕರ್ಕೊಂಡು ಹೋಗಿ ಅವರ ಭಾಷ್ಯಕ್ಕೆ ಶ್ರೀಭಾಷ್ಯ ಎಂದೇ ಪ್ರಸಿದ್ಧಿ ಆಗೋ ಹಾಗೆ ಹಾರೈಸಿ ಅವರಿಗೆ ಹಯಗ್ರೀವ ದೇವರನ್ನ ಕೊಡ್ತಾಳೆ. ಕಾಶ್ಮೀರದ ರಾಜ ರಾಮಾನುಜರ ಶಿಷ್ಯನಾಗ್ತಾನೆ. ಅಲ್ಲಿನ ವಿದ್ವಾಂಸರು ಇದನ್ನ ಸಹಿಸದೆ ರಾಮಾನುಜರ ಮೇಲೆ ಅಭಿಚಾರ ಪ್ರಯೋಗ ಮಾಡ್ತಾರೆ. ಅದು ರಾಮಾನುಜರಿಗೆ ಕೇಡು ಮಾಡಲು ಸಾಧ್ಯ ಇಲ್ಲದೆ ಪ್ರಯೋಗ ಮಾಡಿಸಿದವರನ್ನೇ ತೊಂದರೆಗೆ ಗುರಿಪಡಿಸುತ್ತೆ. ರಾಜ ವಿದ್ವಾಂಸರ ಮೇಲಿನ ಅನುಕಂಪದಿಂದ ರಾಮಾನುಜರನ್ನ ಅವರನ್ನ ಕ್ಷಮಿಸಿ ಉದ್ಧಾರ ಮಾಡಬೇಕು ಅಂತ ಕೇಳ್ಕೊತಾನೆ. ಆಗ ರಾಮಾನುಜರು ತಮ್ಮ ಶ್ರೀಪಾದ ತೀರ್ಥದ ಸಂಪ್ರೋಕ್ಷಣೆ ಮಾಡೋದ್ರಿಂದ ಅವರಿಗೆ ಒಳ್ಳೆಯದಾಗುತ್ತೆ ಅಂತ ಹೇಳ್ತಾರೆ. ಹಾಗೆ ಮಾಡಿ ಅವರಿಗೆಲ್ಲ ತೊಂದರೆ ನಿವಾರಣೆ ಮಾಡಿ ಅವರುಗಳು ರಾಮಾನುಜರ ಪಾದಕ್ಕೆ ನಮಸ್ಕರಿಸೋ ಹಾಗೆ ಮಾಡ್ತಾರೆ. ಅಲ್ಲಿಂದ ಮತ್ತಷ್ಟು ದೇಶಗಳನ್ನು ಸುತ್ತಿ ಪೂರಿಗೆ ಬಂದು ಅಲ್ಲಿನ ರಾಜನನ್ನ ಶಿಷ್ಯನನ್ನಾಗಿ ಸ್ವೀಕರಿಸಿ ಅಲ್ಲಿ ಮಠ ಸ್ಥಾಪನೆ ಮಾಡ್ತಾರೆ. ಅಲ್ಲಿಂದ ಮತ್ತೆ ತಿರುಪತಿಗೆ ಬರ್ತಾರೆ. ತಿರುಪತಿಯಲ್ಲಿ ದೇವರ ಪೂಜೆಯ ವಿಷಯದಲ್ಲಿ ಶೈವರು ಹಾಗೂ ವೈಷ್ಣವರ ನಡುವೆ ಪೈಪೋಟಿ ನಡೀತಿರುತ್ತೆ. ದೇವರಿಗೆ ಜಟೆ ಇರೋದ್ರಿಂದ ಹಾಗೂ ಸೊಂಟದಲ್ಲಿ ಹಾವು ಸುತ್ತಿರೋದ್ರಿಂದ ದೇವರು ಶಿವ ಅಂತಾನೂ ಶೈವಾಗಮದ ರೀತಿನೇ ಪೂಜೆ ನಡಿಬೇಕು ಅಂತಾನೂ ಶೈವರು ವಾದ ಮಾಡ್ತಾ ಇರ್ತಾರೆ. ವಿಶ್ವವನ್ನೇ ತನ್ನಲ್ಲಿ ಹುದುಗಿಸ್ಕೊಂಡಿರೋ ಆ ವಿಷ್ಣುವಿನಲ್ಲಿ ಬ್ರಹ್ಮ ಶಿವ ಎಲ್ಲ ಸೇರಿರೋದ್ರಿಂದ ಹಾಗಿದೆ. ಇದನ್ನ ಶ್ರೀಕೃಷ್ಣ ತನ್ನ ವಿಶ್ವರೂಪ ತೋರಿಸಿದಾಗ ಎಲ್ಲರನ್ನೂ ತನ್ನಲ್ಲೇ ತೋರಿಸಿ ಸಾಬೀತುಪಡಿಸಿದ್ದಾನೆ. ಆದ್ರಿಂದ ದೇವರು ವಿಷ್ಣುನೇ ಅಂತ ವೈಷ್ಣವರು ವಾದಿಸ್ತಿರ್ತಾರೆ. ರಾಮಾನುಜರು ಅಲ್ಲಿಗೆ ಬಂದಾಗ ಇಬ್ಬರೂ ರಾಮಾನುಜರನ್ನ ನ್ಯಾಯ ತೀರ್ಮಾನ ಮಾಡೋ ಹಾಗೆ ಕೇಳ್ಕೊತಾರೆ. ರಾಮಾನುಜರು ಶಿವನ ಚಿಹ್ನೆಯಾದ ತ್ರಿಶೂಲ, ಡಮರುಗ ಹಾಗೂ ವಿಷ್ಣುವಿನ ಚಿಹ್ನೆಯಾದ ಶಂಕು ಚಕ್ರಗಳನ್ನ ಮಾಡಿಸಿ ರಾತ್ರಿ ದೇವರ ಮುಂದೆ ಇಟ್ಟು ಪ್ರಾರ್ಥಿಸಿ ಬಾಗಿಲು ಹಾಕೊಂಡು ಬರೋಣ. ದೇವರು ಯಾವುದನ್ನ ಧರಿಸ್ತಾನೋ ಆ ದೇವರು ಅಂತ ಎಲ್ಲರೂ ಒಪ್ಕೋಬೇಕು ಅಂತ ಹೇಳ್ತಾರೆ. ಶೈವರು ಹಾಗೂ ವೈಷ್ಣವರು ಇಬ್ರು ಇದಕ್ಕೆ ಒಪ್ಕೋತಾರೆ. ಹಾಗೆ ಶಂಕು ಚಕ್ರ, ತ್ರಿಶೂಲ, ಡಮರುಗ ಮಾಡಿಸಿ ದೇವರ ಮುಂದೆ ಇಟ್ಟು ಪ್ರಾರ್ಥನೆ ಮಾಡಿಕೊಂಡು ಗರ್ಭಗುಡಿಲಿ ಯಾರೂ ಇಲ್ಲ ಅನ್ನೋದನ್ನ ಖಚಿತಪಡಿಸ್ಕೊಂಡು ದೇವಾಲಯಕ್ಕೆ ಇಬ್ಬರೂ ಬೀಗ ಹಾಕ್ಕೊಂಡು ಹೋಗ್ತಾರೆ. ಮರುದಿನ ಬಂದು ನೋಡಿದಾಗ ದೇವರು ಶಂಕು ಚಕ್ರಗಳನ್ನ ಕೈಯಲ್ಲಿ ಹಿಡಿದು ನಿಂತಿರ್ತಾನೆ. ಅಂದಿನಿಂದ ರಾಮಾನುಜರ ಕರಾರಿನಂತೆ ವೈಷ್ಣವ ಶಾಸ್ತ್ರದ ರೀತಿಯ ಪೂಜೆ ನಡೆಯೋದಕ್ಕೆ ಶುರುವಾಗುತ್ತೆ. ತಿರುಪತಿ ಬೆಟ್ಟದಿಂದ ಕೆಳಗೆ ಬಂದಾಗ ಚೆನ್ನಯ್ಯ ಅನ್ನೋ ಭಕ್ತನ ಭೇಟಿಯಾಗುತ್ತೆ. ಚೆನ್ನಯ್ಯ ದೇವರ ಪರಮ ಭಕ್ತನಾಗಿದ್ದು ಬಹಳ ಮಧುರವಾಗಿ ದೇವರನ್ನ ಹಾಡಿ ಒಲಿಸ್ಕೊಂಡಿರ್ತಾನೆ.
ತಾನು ಹಾಡೋವಾಗ ದೇವರು ಬಂದು ತನ್ನ ಹಾಡಿಗೆ ನೃತ್ಯ ಮಾಡಬೇಕು ಅಂತ ಕೇಳ್ಕೊಂಡಿರ್ತಾನೆ. ದೇವರು ಕೂಡ ಅವನ ಆಸೆಯಂತೆ ಅವನ ಹಾಡಿಗೆ ಕುಣಿತಿರ್ತಾನೆ. ಇಂತಹ ಭಕ್ತನನ್ನ ನೋಡಿ ರಾಮಾನುಜರು ದೇವರ ಬಳಿ ನಂದೊಂದು ಪ್ರಶ್ನೆ ಇದೆ, ಅದಕ್ಕೆ ಉತ್ತರ ಕೇಳಿ ಹೇಳ್ತೀರಾ ಅಂತ ಕೇಳ್ತಾರೆ. ಚೆನ್ನಯ್ಯ ಸರಿ, ನಿಮ್ಮ ಪ್ರಶ್ನೆ ಏನು ಅಂತ ಕೇಳ್ತಾರೆ. ದೇವರಲ್ಲಿ ನನಗೆ ಮೋಕ್ಷ ಸಿಗತ್ತಾ ಕೇಳಿ ಹೇಳಿ ಅಂತಾರೆ. ಆ ರಾತ್ರಿ ಚೆನ್ನಯ್ಯ ಹಾಡೋವಾಗ ದೇವರು ಬರ್ತಾನೆ. ದೇವರನ್ನ ಚೆನ್ನಯ್ಯ ರಾಮಾನುಜರಿಗೆ ಮೋಕ್ಷ ಸಿಗತ್ತಾ ಅಂತ ಕೇಳ್ತಾನೆ. ದೇವರು ಖಂಡಿತವಾಗಿ ಅವರಿಗೆ ಮೋಕ್ಷ ಸಿಗತ್ತೆ ಅಂತ ಹೇಳ್ತಾನೆ. ಚೆನ್ನಯ್ಯ ನನಗೂ ಮೋಕ್ಷ ಸಿಗತ್ತಾ ಅಂತ ಕೇಳ್ತಾನೆ. ನಿನಗೆ ಹೇಗೆ ಸಿಗತ್ತಪ್ಪ ಅಂತಾನೆ ದೇವರು. ನಾನು ನಿನ್ನನ್ನು ಇಷ್ಟೊಂದು ಹಾಡಿದ್ದೀನಿ, ನನಗೆ ಮೋಕ್ಷ ಇಲ್ವಾ ಅಂತ ಕೇಳಿದಾಗ, ನೀನು ಹಾಡದೆ ಅದಕ್ಕೆ ನಾನು ಬಂದು ಕುಣಿದೆ, ಅಲ್ಲಿಗಲ್ಲಿಗೆ ಸರಿ ಹೋಯ್ತು ಅಂದ್ಬಿಡ್ತಾನೆ ದೇವರು. ಚೆನ್ನಯ್ಯ ದೇವರ ಕಾಲು ಹಿಡಿದು ದಯಮಾಡಿ ನನಗೂ ಮೋಕ್ಷ ಕೊಡಪ್ಪ ಅಂತ ಪ್ರಾರ್ಥಿಸಿದಾಗ, ರಾಮಾನುಜರನ್ನೇ ಹೋಗಿ ಕೇಳು, ಚೇತನರಿಗೆ ಮೋಕ್ಷ ಕೊಡುವ ಅಧಿಕಾರವನ್ನ ಅವ್ರಿಗೇ ಕೊಟ್ಬಿಟ್ಟಿದ್ದೀನಿ ಅಂತ ದೇವರು ಹೇಳಿಬಿಡ್ತಾನೆ. ಚೆನ್ನಯ್ಯ ಮರುದಿನ ರಾಮಾನುಜರಿಗೆ ಎಲ್ಲ ವಿಷಯ ಹೇಳಿ ತನಗೂ ಮೋಕ್ಷ ಕೊಡಿಸ್ಬೇಕು ಅಂತ ಬೇಡ್ತಾನೆ. ಕರುಣೆಯಿಂದ ರಾಮಾನುಜರು ಅವನನ್ನು ಶಿಷ್ಯನನ್ನಾಗಿ ಪರಿಗ್ರಹಿಸಿ ಅನುಗ್ರಹಿಸ್ತಾರೆ. ಅಲ್ಲಿಂದ ಮುಂದೆ ಕಾಂಚೀಪುರಕ್ಕೆ ಬಂದು ವರದರಾಜನನ್ನ ಸೇವಿಸಿ ತಿರುವಲ್ಲಿಕ್ಕೇಣಿ, ತಿರುನೀರ್ಮಲೈ, ತಿರುವಹಿಂದಿರಪುರ ಎಲ್ಲ ಸುತ್ತಿ ಅಲ್ಲಿನ ಪಂಡಿತರನ್ನ ಜಯಿಸಿ ವೀರನಾರಾಯಣಪುರಕ್ಕೆ ಬಂದು ನಾಥಮುನಿಗಳು ಯೋಗನಿಷ್ಠೆಯಲ್ಲಿದ್ದ ಸ್ಥಳವನ್ನು, ಮನ್ನಾರ್ದೇವರನ್ನು ಸಂದರ್ಶಿಸಿ ತಮ್ಮ ದಿಗ್ವಿಜಯವನ್ನು ಮುಗಿಸಿಕೊಂಡು ಶ್ರೀರಂಗಕ್ಕೆ ವಾಪಸ್ ಬರ್ತಾರೆ. ಮುಂದೆ ರಾಮಾನುಜರ ಮಹಿಮೆ ಇನ್ನೂ ಇದೆ. ಶ್ರೀಮತೆ ರಾಮಾನುಜಾಯ ನಮಃ.